ಎಲ್ಲರಿಗೂ ನಮಸ್ಕಾರ. ಈ ದಿನದ ಸಮಾಜ ವಿಜ್ಞಾನ ತರಗತಿಗೆ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡ್ತಿರೋದು ನಾನು ದೇವರಾಜ್ KS, ಸಹ ಶಿಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಇಲ್ಲಿ ಪ್ರಸ್ತುತ BRP ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಉತ್ತರ ವಲಯ 1, ಬೆಂಗಳೂರು ಉತ್ತರ ಜಿಲ್ಲೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ಸಮಾಜಶಾಸ್ತ್ರ ವಿಭಾಗದ ಸಾಮಾಜಿಕ ಸಂಸ್ಥೆಗಳು ಎಂಬ 3ನೇ ಅಧ್ಯಾಯವನ್ನು ತಿಳಿಯೋಣ. ಈ ಅಧ್ಯಾಯವನ್ನು ಆರಂಭಿಸುವ ಮುನ್ನ ಹಿಂದಿನ ತರಗತಿಗಳಲ್ಲಿ ನೀವು ಕಲಿತಂಥ 2 ಮುಖ್ಯಾಂಶಗಳನ್ನು ಮನನ ಮಾಡಿಕೊಂಡು ಒಂದು ಪುಟ್ಟ ಚಟುವಟಿಕೆಯನ್ನು ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಾಗಿ ನಾವು ಈ ಕೆಲವು ಮುಖ್ಯಾಂಶಗಳನ್ನು ಯಾವಾಗಲೂ ಕೂಡ ನೆನಪಿಟ್ಕೊಂಡಿರಬೇಕು. ಮಾನವ ಸಂಘಜೀವಿ ಮತ್ತು ಸಮಾಜಜೀವಿ. ಹಾಗೆ ಮಾನವ ಸಮಾಜವನ್ನು ನಾವು ಸಾಮಾಜಿಕ ಸಂಬಂಧಗಳ ಬಲೆ ಅಂತೇಳಿ ಕರೀತೇವೆ. ಹಾಗೆ ಮಾನವನನ್ನು ಸಾಂಸ್ಕೃತಿಕ ಜೀವಿ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗೆ ಒಂದು ಗುಂಪಿನ ಜನರ ಜೀವನ ಕ್ರಮವನ್ನು ಸಂಸ್ಕೃತಿ ಅಂತೇಳಿ ಕರೆಯಲಾಗುತ್ತೆ. ನಡವಳಿಕೆಗಳು, ನಂಬಿಕೆಗಳು, ಮೌಲ್ಯಗಳು ಮಾನವ ಸಂಸ್ಕೃತಿಯ ಒಂದು ಭಾಗವಾಗಿರುತ್ತೆ. ಇವುಗಳನ್ನು ಬೆಳೆಸುವುದಕ್ಕೆ ಸಂಬಂಧಿಸಿದಾಗೆ ಒಂದು ಚಿಕ್ಕ ಚಟುವಟಿಕೆಯನ್ನು ನಾವೀಗ ಮಾಡೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ ಮಕ್ಕಳೇ. ಸಮಾಜದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಲು ಇರುವ ಆಧಾರ. ಇದು 3 ಅಕ್ಷರಗಳ ಪದ. ಪದಬಂಧದ ರೀತಿಯಲ್ಲಿರುವ ಈ 3 ಅಕ್ಷರಗಳು ಯಾವುವು, ಆ ಪದ ಯಾವುದು ಅಂತೇಳಿ ನೀವು ಊಹಿಸಿ. ಹೌದು ಮಕ್ಕಳೇ, ಇದು ಕಾನೂನು. ಹಾಗೆ ಮತ್ತೊಂದು ಪ್ರಶ್ನೆ ಇದೆ. ನಾವು ತಂದೆ ತಾಯಿ, ಗುರು ಹಿರಿಯರ ಪಾದಾರವಿಂದಗಳನ್ನು ಮುಟ್ಟಿ ನಮಸ್ಕರಿಸುತ್ತೇವೆ. ಇದು ಬದುಕಿನಲ್ಲಿನ ಒಂದು ಒಳ್ಳೆಯ ಡ್ಯಾಶ್. ಇದು 2 ಅಕ್ಷರದ ಒಂದು ಪದ. ಹೇಳ್ತೀರಾ ಏನದು? ಪದ್ಧತಿ ಆಗೋದಿಲ್ಲ, ಯಾಕೆಂದರೆ ಅದು 3 ಅಕ್ಷರ. ನಮಗೆ 2 ಅಕ್ಷರದ ಪದ ಯಾವುದು ಅಂದರೆ ರೂಢಿ. ಹೌದು, ಈ ರೀತಿಯ ಮಾನವ ಸಂಸ್ಕೃತಿಯ ಅನೇಕ ಅಂಶಗಳನ್ನು ನಾವೀಗ ತಿಳಿಯೋಣ. ಚಿತ್ರಗಳನ್ನು ಗಮನಿಸಿ ಮಕ್ಕಳೇ. ವಿದ್ಯಾರ್ಥಿಗಳೇ, ನೀವು 3 ಚಿತ್ರಗಳನ್ನು ಒಂದೇ ಸ್ಲೈಡ್ನಲ್ಲಿ 3 ಚಿತ್ರಗಳನ್ನು ನೋಡ್ಬೋದು. ಮೊದಲನೆಯ ಚಿತ್ರ ಶಾಲೆಯ ಚಿತ್ರ, ಎರಡನೆಯದು ಅದು ಕುಟುಂಬದ ಚಿತ್ರ, ಹಾಗೆ 3ನೇದು ವಿವಾಹ ಅಥವಾ ಮದುವೆ ನಡೆಯುತ್ತಿರುವ ಒಂದು ದೃಶ್ಯ. ಈ 3 ಚಿತ್ರಗಳನ್ನು ಅನ್ವಯಿಸಿ 3 ಚಿತ್ರಗಳಿಗೆ ಸಂಬಂಧಿಸಿದಂತೆ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಾಗಿ ನಾವು ಚಿತ್ರಗಳನ್ನು ಆಧರಿಸಿ ಒಂದು ಹೆಸರಿನಿಂದ ಕರೆಯೋದಾದರೆ ಏನಂತ ಕರೀಬೋದು? ಹೌದು ಮಕ್ಕಳೇ, ಇವು ಸಮಾಜದಲ್ಲಿ ಇರುವ ಸಂಸ್ಥೆಗಳಾದ್ದರಿಂದ ಇವುಗಳಿಗೆ ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ಕರೆಯಲಾಗುತ್ತೆ. ಇಂದಿನ ತರಗತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳು ಅಂದ್ರೇನು, ಅವುಗಳ ಲಕ್ಷಣಗಳೇನು, ಯಾವ ಯಾವ ಸಾಮಾಜಿಕ ಸಂಸ್ಥೆಗಳು ನಮ್ಮ ನಡುವೆ ಸಮಾಜದಲ್ಲಿವೆ ಅನ್ನೋದನ್ನು ತಿಳಿಯೋಣ. ಮೊದಲಿಗೆ ಸಾಮಾಜಿಕ ಸಂಸ್ಥೆಗಳ ಅರ್ಥ. ಮಾನವರು ತಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ತಾವು ವಾಸಿಸುತ್ತಿರುವ ಸಮಾಜದಲ್ಲಿ ರೂಪಿಸಿಕೊಂಡಿರುವ ವ್ಯವಸ್ಥೆಯನ್ನು ಸಾಮಾಜಿಕ ಸಂಸ್ಥೆ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆ, ನಮ್ಮ ಸಮಾಜದಲ್ಲಿರುವ ನಮ್ಮಗಳ ಮೂಲಭೂತ ಸಾಮಾಜಿಕ ಅವಶ್ಯಕತೆಗಳನ್ನು ಈಡೇರಿಸುವ ಸಲುವಾಗಿ ಸ್ಥಾಪಿತವಾಗಿರುವ ರೂಢಿ, ಕಾನೂನು, ಕುಟುಂಬ ವ್ಯವಸ್ಥೆ, ವಿವಾಹ ಪದ್ಧತಿ, ರಾಜ್ಯ ವ್ಯವಸ್ಥೆ, ಇವುಗಳನ್ನು ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ಕರೆಯಲಾಗುತ್ತೆ. ಮಕ್ಕಳೇ, ಈ ಸಾಮಾಜಿಕ ಸಂಸ್ಥೆಗಳು ಅಂದ್ರೇನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಬಹುಮುಖ್ಯವಾಗಿ ಈ ಅಂಶಗಳನ್ನು ಗಮನಿಸಬೇಕು. ಇವುಗಳು ಸಮಾಜದಲ್ಲಿರುವ ಸಂಸ್ಥೆಗಳು, ಅಂದರೆ ಸಮಾಜದಲ್ಲೇ ಸ್ಥಾಪನೆಯಾಗಿರುವವು ಹಾಗೂ ಮಾನವನ ಮೂಲಭೂತ ಮತ್ತು ಸಾಮಾಜಿಕ ಅವಶ್ಯಕತೆಗಳನ್ನು ಈಡೇರಿಸುವ ಸಲುವಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ಸಂಸ್ಥೆಗಳು. ಜೊತೆಗೆ ಅವುಗಳದ್ದೇ ಆದಂಥ ಕೆಲವು ನಿಯಮಗಳನ್ನು ಹೊಂದಿರುತ್ತವೆ. ಈ ಸಂಸ್ಥೆಗಳು ಹೇಗೆ ಹುಟ್ಟುಕೊಳ್ಳುತ್ತೆ, ಹೇಗೆ ಜನ್ಮ ತಾಳ್ತವೆ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಮಾನವ ಏಕಾಂಗಿಯಾಗಿ ಬದುಕಲಾರ ಎಂಬುದನ್ನು ನಾವು ಇಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ಸಾಮಾನ್ಯವಾಗಿ ಮಾನವ ಸಮೂಹದಲ್ಲಿ ವಾಸ ಮಾಡ್ತಾನೆ. ಹೀಗೆ ಸಮೂಹದಲ್ಲಿ ವಾಸಿಸುವಾಗ ಮಾನವನು ತನ್ನ ಆಸಕ್ತಿ,
ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದುಗೂಡಿದಾಗ ಅದು ಸಂಸ್ಥೆಯಾಗಿ ರೂಪವನ್ನು ತಳೆಯುತ್ತೆ. ಹೀಗೆ ಹಲವಾರು ಸಂಸ್ಥೆಗಳು ನಮ್ಮ ಸಮಾಜದಲ್ಲಿ ಹುಟ್ಟಿಕೊಂಡಿವೆ. ಈ ಸಂಸ್ಥೆಗಳಿಗೆ ಅವುಗಳದ್ದೇ ಆದಂಥ ಸಾಮಾಜಿಕ ನಿಯಮಗಳು ಮತ್ತು ಆಚರಣೆಗಳು ಇರುತ್ತವೆ. ಇಂತಹ ಆಚರಣೆಗಳಿಂದಾಗಿಯೇ ಅವುಗಳು ನಿರಂತರವಾಗಿ ಸಮಾಜದಲ್ಲಿ ರೂಢಿಯಲ್ಲಿರುತ್ತವೆ ಮತ್ತು ಅಸ್ತಿತ್ವಕ್ಕೆ ಬಂದಿರುತ್ತವೆ. ಸಾಮಾಜಿಕ ಸಂಸ್ಥೆಗಳೇನು ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಸಮಾಜಶಾಸ್ತ್ರಜ್ಞರಾದಂಥ ಸಂಹರ್ ವ್ಯಾಖ್ಯೆಯನ್ನು ನೀಡ್ತಾರೆ. ನಮ್ಮ ಆಸೆ ಆಕಾಂಕ್ಷೆ ಈಡೇರಿಸಲು ಸ್ಥಿರವಾಗಿ ಸ್ಥಾಪನೆಯಾಗಿರುವುದನ್ನು ಸಂಸ್ಥೆ, ಸಾಮಾಜಿಕ ಸಂಸ್ಥೆ ಅಂತೇಳಿ ಅವರು ತಮ್ಮ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಮತ್ತೋರ್ವ ಸಮಾಜಶಾಸ್ತ್ರಜ್ಞರಾದ ಮೆಕೈವರ್ ಮತ್ತು ಪೇಜ್ರವರು ಹೇಳುವ ಪ್ರಕಾರ ಯಾವುವು ಒಂದು ಗುಂಪಿನ ಚಟುವಟಿಕೆಗಳಿಗಾಗಿ ರೂಪಿಸಿಕೊಂಡಿರುವ ಒಂದು ವ್ಯವಸ್ಥೆಯಾಗಿರುವವೋ ಮತ್ತು ಅವು ಸಮಾಜದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸೃಷ್ಟಿಸಲ್ಪಟ್ಟು ಸಮಾಜದಿಂದಲೇ ಮಾನ್ಯತೆ ಪಡೆದವುಗಳಾಗಿವೆಯೋ ಅವುಗಳೇ ಸಾಮಾಜಿಕ ಸಂಸ್ಥೆಗಳು. ಮಕ್ಕಳೇ, ಇವರ ವ್ಯಾಖ್ಯೆಯಲ್ಲಿ 3 ಅಂಶಗಳನ್ನು ಗಮನಿಸ್ಬೋದು. ಒಂದು, ಸಮಾಜದಲ್ಲಿ ರೂಪುಗೊಂಡಿರುವ ಒಂದು ವ್ಯವಸ್ಥೆ. ಎರಡನೆಯದ್ದು, ಅವುಗಳು ಸಮಾಜದಿಂದ ಮಾನ್ಯತೆಯನ್ನು ಪಡ್ಕೊಂಡಿರ್ತವೆ. ಮೂರನೇದು, ಮಾನವನ ಮೂಲಭೂತ ಮತ್ತು ಸಾಮಾಜಿಕ ಬೇಡಿಕೆಗಳನ್ನು, ಅಗತ್ಯತೆಗಳನ್ನು ಈಡೇರಿಸುವ ಸಲುವಾಗಿ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿರುತ್ತವೆ. ಸಮಾಜದಲ್ಲಿರುವ ಸಾಮಾಜಿಕ ಸಂಸ್ಥೆಗಳೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಸಾಮಾಜಿಕ ಸಂಸ್ಥೆಯ ಪ್ರಮುಖವಾದಂಥ ಲಕ್ಷಣಗಳು ಹೀಗಿವೆ, ಈ ರೀತಿ ಇವೆ. ಸಾಮಾಜಿಕ ಸಂಸ್ಥೆಯ ಮೊದಲನೆಯ ಲಕ್ಷಣ ಸಾರ್ವತ್ರಿಕತೆ. ಎರಡನೆಯದ್ದು, ಸಾಮಾಜಿಕ ಸಂಸ್ಥೆಗಳಲ್ಲಿ ನಿಯಮಗಳಿವೆ. ಮೂರನೆಯದ್ದು, ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತವೆ. ನಾಲ್ಕನೆಯದ್ದು, ಲಿಖಿತ ಮತ್ತು ಅಲಿಖಿತ ನೀತಿ ನಿಯಮಗಳು ಇಲ್ಲಿವೆ. ಹಾಗೂ ಪರಸ್ಪರ ಆಂತರಿಕ ಸಂಬಂಧವನ್ನು ಇವು ಹೊಂದಿರುತ್ತವೆ. ಮೊದಲನೆಯ ಲಕ್ಷಣ ಸಾರ್ವತ್ರಿಕತೆ ಅಥವಾ ಯೂನಿವರ್ಸಾಲಿಟಿ ಅಂತೇಳಿ ಕರಿತೇವೆ. ಮಕ್ಕಳೇ, ಇಲ್ಲಿ 2 ಚಿತ್ರಗಳನ್ನು ನೀವು ಗಮನಿಸಿ. ಸಾರ್ವತ್ರಿಕತೆ ಎಂಬ ಲಕ್ಷಣ ಏನು ಹೇಳುತ್ತೆ ಅಂದರೆ 2 ಅಂಶಗಳನ್ನು ಇದು ವಿಶದಪಡಿಸುತ್ತೆ. ಒಂದು, ಎಲ್ಲ ಕಾಲಗಳಲ್ಲಿಯೂ ಇರುವಂಥದ್ದು. ಇನ್ನೊಂದು, ಎಲ್ಲ ಕಡೆಯೂ ಇರುವಂಥದ್ದು. ಯಾವುದೇ ಸಾಮಾಜಿಕ ಸಂಸ್ಥೆ ಎಲ್ಲ ಕಾಲಘಟ್ಟಗಳಲ್ಲಿಯೂ ಕೂಡ ಇರುವುದನ್ನು ನಾವು ಗಮನಿಸ್ತೇವೆ. ಹಾಗೆ ಅದು ಎಲ್ಲ ಕಡೆಯೂ, ಕೇವಲ ಒಂದು ರಾಜ್ಯ ರಾಷ್ಟ್ರಕ್ಕೆ ಸೀಮಿತವಾಗದೆ ಪ್ರಪಂಚದಾದ್ಯಂತ ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ಇಂಥ ಸಾಮಾಜಿಕ ಸಂಸ್ಥೆಗಳು ಅಸ್ತಿತ್ವದಲ್ಲಿರುತ್ತವೆ. ಹಾಗೆಯೇ ಅವು ಇದ್ದಂತೆ ಇರದೆ ಕಾಲಕಾಲಕ್ಕೆ ಹೊಸ ಹೊಸ ರೂಪವನ್ನು ಪಡ್ಕೊಳ್ತಿರ್ತವೆ. ಮಾನವನ ವಿಕಾಸದ ಜೊತೆಯಲ್ಲಿಯೇ ಸಾಮಾಜಿಕ ಸಂಸ್ಥೆಯ ಉಗಮವನ್ನು ನಾವು ಗುರುತಿಸ್ಬೋದು. ಅದು ಕಾಲಕಾಲಕ್ಕೆ ತನ್ನ ಸ್ವರೂಪದಲ್ಲಿ ಬದಲಾವಣೆಯನ್ನು ಹೊಂದುತ್ತಿರುತ್ತದೆ. ಇಲ್ಲಿ ಚಿತ್ರದಲ್ಲಿರುವಂತೆ ಒಂದು ಹಳೆಯ ಶಾಲೆ. ಇದು ಹಳೆಯ ಶಾಲೆ ಮಕ್ಕಳೇ, ಸುಮಾರು 40 ಅಥವಾ 50 ವರ್ಷಗಳ ಹಿಂದೆ ಕಟ್ಟಿರುವಂಥದ್ದು. ಇನ್ನೊಂದು ಇತ್ತೀಚೆಗೆ ಅಂದರೆ 10 ರಿಂದ 15 ವರ್ಷಗಳ ಒಳಗೆ ಕಟ್ಟಲಾಗಿರ್ತಕ್ಕಂಥ ಶಾಲೆ. ಅಂದರೆ ಶಾಲೆಯು ಕೂಡ ಒಂದು ಸಾಮಾಜಿಕ ಸಂಸ್ಥೆ. ಸಾಮಾಜಿಕ ಸಂಸ್ಥೆಗಳು ಕಾಲಕಾಲಕ್ಕೆ ಅವು ರೂಪಾಂತರವನ್ನು ಪಡೀತಿರ್ತವೆ, ಪರಿವರ್ತನೆ ಆಗ್ತಿರ್ತವೆ, ತನ್ನ ಸ್ವರೂಪದಲ್ಲಿ ಬದಲಾವಣೆಯನ್ನು ಹೊಂದುತ್ತವೆ. ಹೀಗೆ ಎಲ್ಲ ಸಾಮಾಜಿಕ ಸಂಸ್ಥೆಗಳು ಕೂಡ ಸದಾ ಬದಲಾವಣೆಯನ್ನು ಹೊಂದುತ್ತಿರುತ್ತವೆ. ಎರಡನೆಯ ಪ್ರಮುಖ ಲಕ್ಷಣ ಸಾಮಾಜಿಕ ಸಂಸ್ಥೆಗಳಲ್ಲಿ ನಿಯಮಗಳಿವೆ. ಹೌದು, ಸಾಮಾಜಿಕ ಸಂಸ್ಥೆಗಳಾದಂಥ ಕುಟುಂಬ ಇರಲಿ, ವಿವಾಹ, ಶಾಲೆ, ಇವೇ ಎಲ್ಲ ಸಾಮಾಜಿಕ ಸಂಸ್ಥೆಗಳಲ್ಲೂ ಅವುಗಳದ್ದೇ ಆದಂಥ ಕೆಲವು ನಿಯಮಗಳು ಇರುತ್ತವೆ. ನಿಯಮಗಳು ಯಾಕೆ ಬೇಕು ಅಂದರೆ ಸಮಾಜದಲ್ಲಿರುವ ಸದಸ್ಯರ ನಡವಳಿಕೆಗಳನ್ನು ನಿಯಂತ್ರಣ ಮಾಡುವ ಸಲುವಾಗಿ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಯು ಅದರದ್ದೇ ಆದಂಥ ತನ್ನದೇ ಆದಂಥ ಸಾಮಾಜಿಕ ನಿಯಮಗಳನ್ನು ಒಳಗೊಂಡಿರುತ್ತವೆ. ಯಾವುದೇ ವ್ಯಕ್ತಿ ಸಾಮಾಜಿಕ ಸಂಸ್ಥೆಗಳ ನಿಯಮಗಳಿಗೆ ವಿರುದ್ಧ ವರ್ತನೆಯನ್ನು ಮಾಡಿದ್ರೆ ಅದನ್ನು ಸಾಮಾಜಿಕ ಸಂಸ್ಥೆಗಳು ತಡೆಯುತ್ತವೆ. ಸಾಮಾಜಿಕ ನಿಯಮಗಳನ್ನು ಎಲ್ಲ ಸದಸ್ಯರು ಕೂಡ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಾಮಾಜಿಕ ಸಂಸ್ಥೆಗಳ ನಿಯಮಗಳು ಅವು ಸೂಚಿಸುತ್ತವೆ. ಉದಾಹರಣೆಗೆ, ಕುಟುಂಬದಲ್ಲಿರ್ತಕ್ಕಂಥ ನಿಯಮಗಳಿಗೆ ಬದ್ಧವಾಗಿ ಕುಟುಂಬದ ಸದಸ್ಯರು ಇರಬೇಕು. ಹಾಗೆ ಶಾಲೆಯು ಕೂಡ ತನ್ನದೇ ಆದಂಥ ನಿಯಮಗಳನ್ನು ಅಳವಡಿಸ್ಕೊಂಡಿರುತ್ತೆ. ಶಾಲೆಗೆ ತೆರಳುವ ಮಕ್ಕಳು ಅಥವಾ ಶಿಕ್ಷಕರು ಆ ಶಾಲಾ ನಿಯಮಗಳಿಗೆ ಬದ್ಧರಾಗಿ
ನಡಿಬೇಕಾಗಿರುತ್ತದೆ. ಮತ್ತೊಂದು ಪ್ರಮುಖವಾದಂಥ ಲಕ್ಷಣ, ಸಾಮಾಜಿಕ ಸಂಸ್ಥೆಯು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಸಾಮಾಜಿಕ ಸಂಸ್ಥೆಗಳಾಗಿರ್ತಕ್ಕಂಥ ಕುಟುಂಬ, ಶಾಲೆ, ವಿವಾಹ, ಧರ್ಮ, ಪ್ರಭುತ್ವಗಳು ಇವೆಲ್ಲವೂ ಕೂಡ ಮಾನವನ ಮೂಲಭೂತವಾಗಿರುವ ಸಾಮಾಜಿಕ ಅವಶ್ಯಕತೆಗಳನ್ನು ಈಡೇರಿಸುವ ಸಲುವಾಗಿಯೇ ಸಮಾಜದಲ್ಲಿ ಅಸ್ತಿತ್ವಕ್ಕೆ ಬಂದಿವೆ. ಹಾಗಾಗಿ ಮೂಲಭೂತ ಅವಶ್ಯಕತೆಗಳಾಗಿರುವ ವಸತಿ, ಲೈಂಗಿಕ ಬಯಕೆ, ಸಂತಾನಾಭಿವೃದ್ಧಿ, ಶಿಕ್ಷಣ ಪಡೆಯುವುದು, ವ್ಯಕ್ತಿತ್ವ ಬೆಳವಣಿಗೆ ಇನ್ನಿತರ ಅಗತ್ಯವಾದಂಥ ಅವಶ್ಯಕತೆಗಳನ್ನು ಸಾಮಾಜಿಕ ಸಂಸ್ಥೆಗಳು ಪೂರೈಸುತ್ತವೆ. ಮುಂದಿನದ್ದು, ಸಾಮಾಜಿಕ ಸಂಸ್ಥೆಯ ಲಕ್ಷಣಗಳಲ್ಲಿ ಸಾಮಾಜಿಕ ಸಂಸ್ಥೆಗಳು ಲಿಖಿತ ಮತ್ತು ಅಲಿಖಿತ ನಿಯಮಗಳನ್ನು ಒಳಗೊಂಡಿರುತ್ತವೆ. ಮೊದಲೇ ಹೇಳಿದಾಗೆ ಸಮಾಜದಲ್ಲಿರುವ ಸದಸ್ಯರು ಸಾಮಾಜಿಕ ಸಂಸ್ಥೆಗಳ ನಿಯಮಗಳಿಗೆ ಬದ್ಧರಾಗಿರಬೇಕು. ಇಂತಹ ನಿಯಮಗಳು ಲಿಖಿತ ಅಂದರೆ ಬರೆಯಲ್ಪಟ್ಟಿರುವ ರೂಪದಲ್ಲೂ ಇವೆ, ಅಲ್ಲದೆ ಅಲಿಖಿತ ರೂಪದಲ್ಲೂ ಕೂಡ ಇವೆ. ಅಲಿಖಿತ ನೀತಿ ನಿಯಮಗಳಿಗೆ ನಾವು ಪರಂಪರೆಗಳು, ಲೋಕಾರೂಢಿ, ನೈತಿಕ ನಿಯಮ ಇನ್ನಿತರ ಕಟ್ಟುಪಾಡುಗಳನ್ನು ಉದಾಹರಣೆಯಾಗಿ ಕೊಡ್ಬೋದು. ಹಾಗೆ ನ್ಯಾಯಾಲಯ, ಕಾನೂನು, ಸರ್ಕಾರ, ಸಂವಿಧಾನ, ಶಾಲೆ ನಿಯಮಗಳು ಲಿಖಿತ ನೀತಿ ನಿಯಮಗಳ ಅಡಿನಲ್ಲಿ ನಾವು ಹೆಸರಿಸ್ಬೋದು. ಮತ್ತೊಂದು ಪ್ರಮುಖ ಲಕ್ಷಣ ಪರಸ್ಪರ ಆಂತರಿಕ ಸಂಬಂಧ. ಅಂದರೆ ಒಂದು ಸಮಾಜದಲ್ಲಿ ಹಲವಾರು ಸಾಮಾಜಿಕ ಸಂಸ್ಥೆಗಳು ಇರುವುದನ್ನು, ಅವುಗಳ ಅಸ್ತಿತ್ವವನ್ನು ನಾವು ಗುರುತಿಸ್ಬೋದು. ಕುಟುಂಬ, ಶಾಲೆ, ವಿವಾಹ, ಧರ್ಮ ಇವೇ ಮೊದಲಾದ ಸಾಮಾಜಿಕ ಸಂಸ್ಥೆಗಳು ಸಮಾಜದಲ್ಲಿರುವ ಜೊತೆಗೆ ಅವುಗಳ ನಡುವೆ ಒಂದು ಪರಸ್ಪರ ಆಂತರಿಕವಾದಂಥ ಸಂಬಂಧವನ್ನು, ಸಹಸಂಬಂಧ ಇರುವುದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ, ಕುಟುಂಬದಲ್ಲಿ ಜನಿಸಿದ ಒಂದು ಪುಟ್ಟ ಮಗು ಕುಟುಂಬದ ಸದಸ್ಯರ ಹಾರೈಕೆಗಳಿಂದ, ಕಾಳಜಿಗಳಿಂದ ಬೆಳೆದು ನಡೆಯುವುದನ್ನು ಕಲಿತು ಶಾಲೆಗೆ ಬರುತ್ತೆ. ಅದುವರೆಗೂ ಕೂಡ ಕುಟುಂಬದಲ್ಲಿ ಅನೇಕ ವಿಷಯಗಳನ್ನು ತನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣ, ಅಕ್ಕ, ತಂಗಿ, ತಮ್ಮ ಇವೇ ಮೊದಲಾದ ಕುಟುಂಬದ ಸದಸ್ಯರಿಂದ ಅನೇಕ ವಿಷಯಗಳನ್ನು ಕಲಿತಂಥ ಮಗು ಮುಂದಿನ ಕಲಿಕೆಯನ್ನು ಶಾಲೆಯಲ್ಲಿ ಮುಂದುವರಿಸುತ್ತೆ. ಹೀಗೆ ಕುಟುಂಬ ಮತ್ತು ಶಾಲೆ ಒಂದು ಮಗುವಿನ ಬೆಳವಣಿಗೆಯ ಮೂಲಕ ಪರಸ್ಪರ ಆಂತರಿಕವಾಗಿ ಸಂಬಂಧವನ್ನು ಹೊಂದಿರುತ್ತವೆ. ಮುಂದಿನದಾಗಿ ಸಾಮಾಜಿಕ ಸಂಸ್ಥೆಯ ಮಹತ್ವವನ್ನು ತಿಳಿಯೋಣ. ಸಾಮಾಜಿಕ ಸಂಸ್ಥೆ, ಅದರ ಅಗತ್ಯವೇನು, ಅದು ಏಕೆ ಬೇಕು ಅನ್ನೋದನ್ನು ತಿಳಿಯೋಣ. ಮೊದಲನೇದಾಗಿ, ಸಾಮಾಜಿಕ ಸಂಸ್ಥೆಯು ಸಂಸ್ಕೃತಿಯ ವಾಹಕವಾಗಿದೆ. ಅಂದರೆ ಸಾಮಾಜಿಕ ಸಂಸ್ಥೆಗಳು ಆಯಾ ಕಾಲಘಟ್ಟದಲ್ಲಿರುವ ಸ್ಥಳೀಯವಾಗಿರ್ತಕ್ಕಂಥ ಜ್ಞಾನ, ಕಲೆ, ನಡೆ, ನುಡಿ, ರೂಢಿ, ಸಂಪ್ರದಾಯ, ನೈತಿಕ ನಿಯಮಗಳು, ಮೌಲ್ಯಗಳು ಅಲ್ಲದೆ ಇನ್ನಿತರ ಸಂಸ್ಕೃತಿಯ ಅಂಶಗಳನ್ನು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾಯಿಸುವ ಅಥವಾ ಸಾಗಿಸ್ತಕ್ಕಂಥ ಸಾಧನವಾಗಿ, ಮಾಧ್ಯಮವಾಗಿ ಸಾಮಾಜಿಕ ಸಂಸ್ಥೆಯು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಸಾಮಾಜಿಕ ಸಂಸ್ಥೆ ಏಕೆ ಬೇಕು ಅಂದರೆ ಅದು ಸದಸ್ಯರ ಅಗತ್ಯಗಳನ್ನು ಪೂರೈಸುತ್ತದೆ. ಈಗಾಗಲೇ ಹೇಳಿದಾಗೆ ಸಾಮಾಜಿಕ ಸಂಸ್ಥೆಗಳು ಸ್ಥಾಪನೆಯಾಗುವ ಉದ್ದೇಶವೇ ಸಮಾಜದ ಸದಸ್ಯರ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸುವುದು. ಹಾಗಾಗಿ ಸಾಮಾಜಿಕ ಸಂಸ್ಥೆಯು ತನ್ನ ಸದಸ್ಯರ ಮಾನಸಿಕ, ದೈಹಿಕ, ಸಾಮಾಜಿಕ ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ಮತ್ತು ಭೌತಿಕವಾದಂಥ ಅವಶ್ಯಕತೆಗಳನ್ನು ಈಡೇರಿಸುವ ಜೊತೆಗೆ ತನ್ನ ಸದಸ್ಯರು ಸಾಮುದಾಯಿಕ ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಕಾರ್ಯೋನ್ಮುಖರಾಗಬೇಕು ಎನ್ನುವುದನ್ನು ಕೂಡ ಸಾಮಾಜಿಕ ಸಂಸ್ಥೆ ತನ್ನ ಸದಸ್ಯರಿಗೆ ತಿಳಿಸುತ್ತೆ. ಸಾಮಾಜಿಕ ಸಂಸ್ಥೆಯು ಸದಸ್ಯರ ಸಾಮಾಜಿಕ ವರ್ತನೆಗಳನ್ನು ರೂಪಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ. ಸಮಾಜದಲ್ಲಿ ವಾಸಿಸುವ ಮಾನವನು ಸಾಮಾಜಿಕ ಸಂಸ್ಥೆಗಳ ನೆರವಿನೊಂದಿಗೆ ಉತ್ತಮವಾದ ನಡವಳಿಕೆಗಳು ಯಾವುವು, ತಪ್ಪು ನಡವಳಿಕೆಗಳು ಯಾವುವು, ಯಾವುದು ಸರಿ ಯಾವುದು ತಪ್ಪು ಎನ್ನುವ ವಿವೇಚನೆಯನ್ನು ಈ ಸಾಮಾಜಿಕ ಸಂಸ್ಥೆಗಳಿಂದ ಕಲಿಯುತ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಆತ ತಪ್ಪನ್ನು ಎಸಗಿದಾಗ ಅಥವಾ ಸಾಮಾಜಿಕ ನಿಯಮಗಳಿಗೆ ವಿರುದ್ಧವಾಗಿ ನಡೆದಾಗ ಅದಕ್ಕೆ ದಂಡನೆಗೂ ಕೂಡ ಒಳಗಾಗ್ತಾನೆ. ಉದಾಹರಣೆಗೆ, ಪ್ರಮುಖ ಸಾಮಾಜಿಕ ಸಂಸ್ಥೆಯಾದಂಥ ಶಾಲೆ
ನಮ್ಮ ಪ್ರತಿನಿತ್ಯ ನಮ್ಮ ನಡವಳಿಕೆಗಳನ್ನು, ಅಂದರೆ ಸಮವಸ್ತ್ರ ಧರಿಸಿ ಶಾಲೆಗೆ ತೆರಳುವುದನ್ನು, ಸಾಲಾಗಿ ನಿಂತು ಪ್ರಾರ್ಥನೆ ಮಾಡುವುದನ್ನು, ಇಂತಹ ಎಲ್ಲ ನಿಯಮಗಳನ್ನು ನಾವು ಸಾಮಾಜಿಕ ಸಂಸ್ಥೆಯಿಂದ ಕಲಿಯುತ್ತೇವೆ. ಒಂದು ವೇಳೆ ಸಾಮಾಜಿಕ ನಿಯಮಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ, ನಡೆದರೆ ಏನಾಗುತ್ತೆ ಅಂದರೆ, ಸಾಮಾಜಿಕ ಸಂಸ್ಥೆಗಳು ಅಂತಹ ತಪ್ಪು ವರ್ತನೆಗಳಿಗೆ ಶಿಕ್ಷೆಯನ್ನು ವಿಧಿಸುವ ಮೂಲಕ, ಇಲ್ಲವೇ ನಿಂದನೆಯನ್ನು ಮಾಡುವ ಮೂಲಕ, ಅಥವಾ ಬಹಿಷ್ಕಾರ, ದಂಡಗಳ ಮುಖಾಂತರ ಒಂದು ಒಳ್ಳೆಯ ಮತ್ತು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಅವುಗಳು ನಿರ್ದೇಶನ ಮಾಡ್ತವೆ. ಸಾಮಾಜಿಕ ಸಂಸ್ಥೆಗಳು ವ್ಯಕ್ತಿಗಳಿಗೆ ಪಾತ್ರವನ್ನು ನೀಡ್ತವೆ. ಸಾಮಾಜಿಕ ಸಂಸ್ಥೆಗಳಾದ ಕುಟುಂಬ, ಶಾಲೆ, ಧರ್ಮ ಇವು ಪ್ರತಿಯೊಬ್ಬ ಸದಸ್ಯನಿಗೂ ಅವರದ್ದೇ ಆದಂಥ ಒಂದು ಬಂಧುತ್ವವನ್ನು, ಪಾತ್ರಗಳನ್ನು ನೀಡಿ ಅವುಗಳನ್ನು ನಿರ್ವಹಿಸುವಂತೆ ನಿರ್ದೇಶನವನ್ನು ಮಾಡ್ತವೆ. ಇವಿಷ್ಟು ಸಾಮಾಜಿಕ ಸಂಸ್ಥೆಗಳ ಮಹತ್ವ. ಮುಂದಿನದಾಗಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಮತ್ತು ಅವುಗಳ ಕಾರ್ಯಗಳೇನು ಅನ್ನೋದನ್ನು ತಿಳಿಯೋಣ. ಮೊದಲನೇದಾಗಿ ಸಾಮಾಜಿಕ ಸಂಸ್ಥೆಯಾದ ಕುಟುಂಬದ ಕಾರ್ಯಗಳೇನು ಅನ್ನೋದನ್ನು ನೋಡೋಣ ಮಕ್ಕಳೇ. ಕುಟುಂಬದ ಬಹುಮುಖ್ಯವಾದಂಥ ಕಾರ್ಯ ಸದಸ್ಯರ ಪೋಷಣೆ. ಅಂದರೆ ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರಿ, ಉದಾಹರಣೆಗೆ ನಿಮ್ಮ ಕುಟುಂಬವನ್ನೇ ಉದಾಹರಣೆಗೆ ತೆಗೆದುಕೊಳ್ಳೋಣ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಪೋಷಣೆಯನ್ನು ಮಾಡುವುದು ಕುಟುಂಬದ ಒಂದು ಪ್ರಾಥಮಿಕವಾದಂಥ ಕಾರ್ಯ. ಇಲ್ಲಿ ಹೊಸದಾಗಿ ತಾನೇ ಜನಿಸುವ ಮಗುವಿನಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರ ಪೋಷಣೆಯನ್ನು ಮಾಡುತ್ತೆ ಕುಟುಂಬ. ಕುಟುಂಬ ಸದಸ್ಯರ ಪೋಷಣೆಯ ತಾಣ. ಅಷ್ಟೇ ಅಲ್ಲದೆ ಕುಟುಂಬದಲ್ಲಿರುವ ಒಬ್ಬೊಬ್ಬರು ಕೂಡ ಒಂದೊಂದು ಸ್ಥಾನವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರುಗಳಿಗೆ ಅವರದ್ದೇ ಆದಂಥ ಒಂದು ಬಂಧುತ್ವ ಸ್ಥಾನ ಇರುತ್ತೆ. ಆ ಪಾತ್ರಗಳನ್ನು ಅವರು ನಿರ್ವಹಿಸುತ್ತಾರೆ. ಮಕ್ಕಳ ಲಾಲನೆ ಪಾಲನೆಯನ್ನು ಮಾಡುವುದು, ಅವರನ್ನು ಕಾಳಜಿ ವಹಿಸಿ ಬೆಳೆಸುವುದು. ಅಷ್ಟೇ ಅಲ್ಲದೆ ಒಂದು ವೇಳೆ ಯಾರಾದರೂ ದೊಡ್ಡವರು ಕೂಡ ಅನಾರೋಗ್ಯಕ್ಕೆ ತುತ್ತಾದಾಗ ಅವರ ಆರೈಕೆ ಮಾಡ್ತಕ್ಕಂಥದ್ದು, ಹಾಗೆ ವಯಸ್ಸಾದಂತಹ ವೃದ್ಧರನ್ನು ಪೋಷಣೆ ಮಾಡುವುದು, ಇವೆಲ್ಲವೂ ಕೂಡ ಕುಟುಂಬದ ಬಹುಮುಖ್ಯವಾದ ಮತ್ತು ಪ್ರಾಥಮಿಕವಾದಂಥ ಕಾರ್ಯ. ಕುಟುಂಬದ ಎರಡನೆಯ ಬಹುಮುಖ್ಯ ಕಾರ್ಯ ಇದು ಭದ್ರತೆ ಮತ್ತು ಸಾಮಾಜೀಕರಣ ಕಾರ್ಯವನ್ನು ನಿರ್ವಹಿಸುತ್ತೆ. ಮಕ್ಕಳೇ, ಕುಟುಂಬ ತನ್ನ ಎಲ್ಲ ಸದಸ್ಯರಿಗೆ ರಕ್ಷಣೆಯನ್ನು ನೀಡುವ ಜೊತೆಗೆ, ಅವರನ್ನು ಪೋಷಣೆ ಮಾಡುವ ಜೊತೆಗೆ, ಅದು ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಜೊತೆಗೆ ಅದು ಸಾಮಾಜೀಕರಣ ಕಾರ್ಯಕ್ಕೂ ಕೂಡ ತಾನು ಪಾತ್ರ ನಿರ್ವಹಿಸುತ್ತೆ. ತನ್ನ ಕುಟುಂಬದಲ್ಲಿರುವ ತನ್ನ ಸದಸ್ಯರಾದಂಥ ಪ್ರತಿಯೊಬ್ಬರ ಬದುಕಿನ ಅಥವಾ ಜೀವನದ ಭದ್ರತೆಗೆ ಅದು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ. ಉದಾಹರಣೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು, ಅವರು ಅನಾರೋಗ್ಯಕ್ಕೆ ತುತ್ತಾದಾಗ ಆರೈಕೆ ಮಾಡುವುದು, ಮಕ್ಕಳು ಶಿಕ್ಷಣ ಪಡೆದು ಉದ್ಯೋಗವನ್ನು ಪಡೆಯೋದಕ್ಕೆ ಅಥವಾ ಪಡೆದಂತಹ ಉದ್ಯೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಬೆಂಬಲವನ್ನು ನೀಡ್ತಕ್ಕಂಥದ್ದು, ಉದ್ಯೋಗವನ್ನು ಪಡೆಯಲಿಕ್ಕೆ ಅವಶ್ಯಕವಾದಂಥ ಕುಶಲತೆಯನ್ನು ಗಳಿಸುವಂತೆ ಮಾಡಲಿಕ್ಕೆ ಮಕ್ಕಳಿಗೆ ಕುಟುಂಬ ಭದ್ರತೆಯನ್ನು ಸದಾ ಬೆಂಗಾವಲಾಗಿ ನಿಂತು ನಿರ್ವಹಿಸುತ್ತೆ. ಹಾಗೆಯೇ ಸಾಮಾಜೀಕರಣ ಅಂದರೆ ಒಂದು ಮಗು ಸಮಾಜ ಅಪೇಕ್ಷಿಸುವ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ಕಲಿತು ಒಂದು ಪೂರ್ಣ ವ್ಯಕ್ತಿತ್ವವನ್ನು ಗಳಿಸಿಕೊಂಡು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆ ಇದೆಯಲ್ವಾ, ಆ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಕುಟುಂಬ ಬಹುಮುಖ್ಯವಾದಂಥ ಕಾರ್ಯನಿರ್ವಹಿಸುತ್ತೆ. ಅಂದರೆ ಮಗುವು ಹೇಗೆ ಮಾತನಾಡಬೇಕು, ಹೇಗೆ ವ್ಯವಹರಿಸಬೇಕು, ಹೇಗೆ ನಡೆದುಕೊಳ್ಬೇಕು, ಇನ್ನಿತರ ಸಾಮಾಜಿಕ ಅಂಶಗಳನ್ನು ಕುಟುಂಬದಿಂದ ಕಲಿಯುತ್ತದೆ. ಹೀಗೆ ಮಗುವಿಗೆ ಒಂದು ಸಾಮಾಜೀಕರಣದ ಮೂಲಕ ಪೂರ್ಣ ವ್ಯಕ್ತಿಯಾಗಿ ರೂಪುಗೊಳ್ಳುವಂತೆ ಮಾಡುವ ಮೂಲಕ ಕುಟುಂಬ ತನ್ನದೇ ಆದಂಥ ಬಹುಮುಖ್ಯವಾದಂಥ ಕಾರ್ಯವನ್ನು ನಿರ್ವಹಿಸುತ್ತದೆ. ಮುಂದಿನದು ವಿವಾಹದ ಕಾರ್ಯಗಳು. ವಿವಾಹ ಅಂದರೆ ಪುರುಷ ಮತ್ತು ಮಹಿಳೆ ಜೊತೆಯಾಗಿ ಜೀವನ ನಡೆಸಲು ಒಂದು ಸಾಮಾಜಿಕವಾದಂತಹ ಅನುಮತಿ ಪಡೆದುಕೊಳ್ಳುವ ಪ್ರಕ್ರಿಯೆ. ಹೆಣ್ಣು ಗಂಡು ಪರಸ್ಪರ ಸಹಜೀವನ ನಡೆಸುವುದಕ್ಕೆ ಸಾಮಾಜಿಕವಾದಂಥ ಅನುಮತಿ ನೀಡುವಂಥ ಒಂದು ಪ್ರಕ್ರಿಯೆ ವಿವಾಹ.
ವಿವಾಹದ ಬಹುಮುಖ್ಯ ಕಾರ್ಯ ಸಾಮಾಜಿಕ ಅನುಮತಿ. ಈ ರೀತಿ ಒಬ್ಬ ಪುರುಷ ಮತ್ತು ಮಹಿಳೆ ಸಹಜೀವನ ನಡೆಸುವುದಕ್ಕೆ ಅವಶ್ಯಕವಾಗಿರತಕ್ಕಂಥ ಮಾನ್ಯತೆಯನ್ನು ಸಾಮಾಜಿಕ ಸಂಸ್ಥೆಯಾಗಿ ವಿವಾಹ ಅವರಿಗೆ ಒದಗಿಸುತ್ತೆ. ಅವರು ಪರಸ್ಪರ ಅರ್ಥ ಮಾಡಿಕೊಂಡು ಒಂದು ಕೌಟುಂಬಿಕ ಜೀವನವನ್ನು ನಡೆಸುವುದಕ್ಕೆ ವಿವಾಹವು ಅವರಿಗೆ ಮಾನ್ಯತೆಯನ್ನು, ಅನುಮತಿಯನ್ನು ಒದಗಿಸುತ್ತೆ. ಎರಡನೆಯದು, ವಿವಾಹವು ಕುಟುಂಬ ಸ್ಥಾಪನೆಗೆ ಒಂದು ತಳಹದಿಯಾಗಿದೆ. ಭಾರತೀಯ ಸಮಾಜವನ್ನು ಒಂದು ಕುಟುಂಬ ಪ್ರಧಾನ ಸಮಾಜ ಅಂತೇಳಿ ಕರೀತೇವೆ. ಅಂದರೆ ಕುಟುಂಬ ಪ್ರಧಾನವಾಗಿರ್ತಕ್ಕಂಥ ನಮ್ಮ ಸಮಾಜ ಆ ಕುಟುಂಬ ಸ್ಥಾಪನೆಗೆ ತಳಹದಿ ಅಥವಾ ಬುನಾದಿಯಾಗಿರುವಂಥದ್ದೇ ವಿವಾಹ. ವಿವಾಹ ಎಂಬುವ ಸಾಮಾಜಿಕ ಸಂಸ್ಥೆಯಿಂದಾಗಿಯೇ ಕುಟುಂಬಗಳು ಸ್ಥಾಪನೆಯಾಗುತ್ತವೆ. ಒಬ್ಬ ಪುರುಷ ಮತ್ತು ಮಹಿಳೆ ಸಮಾಜದ ಅನುಮತಿಯ ಮೂಲಕ, ವಿವಾಹ ಸಂಸ್ಥೆಯ ಮೂಲಕ ದಾಂಪತ್ಯಕ್ಕೆ ಕಾಲಿಟ್ಟು ದಾಂಪತ್ಯ ಬದುಕನ್ನು ನಡೆಸೋದಕ್ಕೆ ಶುರು ಮಾಡಿದಾಗ ಅದು ಒಂದು ಕುಟುಂಬವಾಗಿ ರೂಪವನ್ನು ತಳೆಯುತ್ತೆ. ಆನಂತರ ಅವರು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಬೆಳೆಸುವಿಕೆ ಮೂಲಕ ತಮ್ಮ ವಂಶವನ್ನು ಬೆಳೆಸ್ತಾರೆ. ಅಂದರೆ ಇವೆಲ್ಲವೂ ಕೂಡ ಸಾಮಾಜೀಕರಣದ ಪ್ರಕ್ರಿಯೆಗಳಾಗಿರುತ್ತೆ. ಈ ಎಲ್ಲ ಸಾಮಾಜೀಕರಣ ಪ್ರಕ್ರಿಯೆಗಳಿಗೆ ವಿವಾಹ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಮುಂದಿನದ್ದು, ಕುಟುಂಬದಲ್ಲಿ ಕಂಡುಬರುವ ಎಲ್ಲ ರೀತಿಯ ಸಂಬಂಧಗಳನ್ನು ನಿರ್ದೇಶಿಸ್ತಕ್ಕಂಥ ಅಧಿಕಾರ ವಿವಾಹಕ್ಕಿದೆ. ಇಲ್ಲಿ ಕೇವಲ ಒಬ್ಬ ಪುರುಷ ಒಬ್ಬ ಮಹಿಳೆ ಅಷ್ಟೇ ಇಬ್ಬರಿಗೆ ಮಾತ್ರ ವಿವಾಹವು ಸಂಬಂಧಗಳನ್ನು ಏರ್ಪಡಿಸುವುದಿಲ್ಲ. ಬದಲಾಗಿ ಎರಡು ಕುಟುಂಬಗಳ ನಡುವಿನ ಒಂದು ಬಾಂಧವ್ಯಕ್ಕೆ ಇದು ಮುನ್ನುಡಿಯಾಗಿರುತ್ತೆ. ಅಂದರೆ ವಿವಾಹ ಸಂಬಂಧಗಳ ಪರಿಣಾಮವಾಗಿ ಬೇರೆ ಬೇರೆ ಕುಟುಂಬಗಳು ಕೂಡ ಹೊಸ ಹೊಸ ಸಂಬಂಧಗಳನ್ನು ಬೆಸೆಯುವ ಮೂಲಕ ಐಕಮತ್ಯಕ್ಕೆ ಇದು ಸಹಾಯಕವಾಗಿದೆ. ಹೀಗೆ ವಿವಾಹವು ತನ್ನದೇ ಆದಂಥ ಪಾತ್ರವನ್ನು ವಹಿಸುತ್ತೆ. ಮೂರನೆಯ ಅಂಶ, ಸಂಬಂಧದಲ್ಲಿ ಕಾನೂನುಬದ್ಧತೆಯನ್ನು ವಿವಾಹ ಏರ್ಪಡಿಸುತ್ತೆ. ವಿವಾಹದ ಮೂಲಕ ಬೇರೆ ಬೇರೆ ಕುಟುಂಬದ ಸದಸ್ಯರುಗಳು ಅವರುಗಳ ನಡುವೆ ಸಂಬಂಧ ಏರ್ಪಡುವ ಮೂಲಕ ಪರಸ್ಪರ ಹತ್ತಿರವಾಗ್ತಾರೆ. ಅಂದರೆ ಒಬ್ಬ ಪುರುಷ ಮತ್ತು ಮಹಿಳೆ ಮದುವೆ ಆಗುವ ಮೂಲಕ ಒಬ್ಬ ಪುರುಷ ಮತ್ತು ಮಹಿಳೆ ವಿವಾಹವಾಗುವ ಮೂಲಕ ಅವರಿಬ್ಬರ ಕುಟುಂಬಗಳ ಸದಸ್ಯರು ಕೂಡ ಪರಸ್ಪರ ಹೊಸ ಸಂಬಂಧಗಳ ಮೂಲಕ ಬೆಸೆಯುವಂತಾಗತ್ತೆ. ಹಾಗೆ ಕುಟುಂಬದ ಮೂಲಕ ಅಂದರೆ ವಿವಾಹವಾಗುವ ನಂತರ ಕುಟುಂಬದ ವ್ಯವಸ್ಥೆಯಿಂದಾಗಿ ಆ ಕುಟುಂಬದಲ್ಲಿ ಜನಿಸುವ ಮಗುವು ಸಹಜವಾಗಿ ತಂದೆ ತಾಯಿಯರ ಕುಟುಂಬದ ಆಸ್ತಿಗೆ ಉತ್ತರದಾಯಿತ್ವವನ್ನು ಹೊಂದಿರುತ್ತೆ. ಪ್ರಸಕ್ತ ಕಾನೂನುಗಳು ಕೂಡ ಈ ಉತ್ತರದಾಯಿತ್ವಕ್ಕೆ ಮಾನ್ಯತೆಯನ್ನು ನೀಡ್ತವೆ. ಧರ್ಮದ ಕಾರ್ಯಗಳು. ಧರ್ಮವು ಎಲ್ಲ ಪ್ರಕಾರದ ಸಮಾಜದಲ್ಲಿಯೂ ಕೂಡ ಕಂಡುಬರುವ ಬಹುಮುಖ್ಯವಾದಂಥ ಸಾಮಾಜಿಕ ಸಂಸ್ಥೆ. ಇದು ನಿರ್ವಹಿಸುವ ಪ್ರಮುಖ ಕಾರ್ಯಗಳು ಈ ರೀತಿವೆ. ಮೊದಲನೆಯದು ಸಾಮಾಜೀಕರಣದ ಕಾರ್ಯ. ಅಂದರೆ ಒಂದು ಮಗು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ನಿಟ್ಟಿನಲ್ಲಿ ಧರ್ಮವು ಕೂಡ ತನ್ನದೇ ಆದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಧರ್ಮವು ತಿಳಿಸುವ ಸತ್ಯಸಂಧತೆ, ಸಹಕಾರ, ನಿರಪೇಕ್ಷತೆ, ಸಹನೆ, ತ್ಯಾಗ, ಶಾಂತಿ ಇಂತಹ ಮೌಲ್ಯಗಳ ರಕ್ಷಣೆಗೆ ಮತ್ತು ಅವುಗಳ ಪ್ರಸಾರಕ್ಕೆ ನೆರವಾಗುತ್ತದೆ. ಧರ್ಮವು ಸಾಮಾಜಿಕ ಐಕ್ಯತೆಗೆ ಬಹುಮುಖ್ಯವಾಗಿ ಕಾರಣವಾಗಿದೆ. ಸಾಮಾಜಿಕ ಹೊಂದಾಣಿಕೆಗೆ ಇದು ಆಕರವಾಗಿದೆ. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಗಳಂತಹ ಧಾರ್ಮಿಕ ಮೌಲ್ಯಗಳು ಸಾಮಾಜಿಕ ಐಕ್ಯತೆಯನ್ನು, ಧಾರ್ಮಿಕ ಸೌಹಾರ್ದತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮೂರನೆಯ ಪ್ರಮುಖ ಅಂಶ, ಧರ್ಮವು ಮೌಲ್ಯಗಳನ್ನು ಸಂರಕ್ಷಣೆ ಮಾಡುವ ಪ್ರಮುಖ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರಾಮಾಣಿಕತೆ, ನ್ಯಾಯ, ಸಮಾನತೆ, ಅಹಿಂಸೆ ಇವೇ ಮೊದಲಾದ ಸಾಮಾಜಿಕ ಮೌಲ್ಯಗಳನ್ನು ಉಳಿಸುವುದಕ್ಕೆ ಮತ್ತು ಬೆಳೆಸುವುದಕ್ಕೆ ಧರ್ಮವು ಪರಿಣಾಮಕಾರಿ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ. ಧರ್ಮಗಳು ಮನುಷ್ಯನ ಬದುಕಿನಲ್ಲಿ ನೈತಿಕತೆಯನ್ನು ಬೆಳೆಸುವುದಕ್ಕೆ, ನೈತಿಕ ಬದುಕನ್ನು ನಿರ್ವಹಿಸುವುದಕ್ಕೆ ಮುಖ್ಯವಾಗಿ ಅಗತ್ಯವಾಗಿರುವ ಮೌಲ್ಯಗಳನ್ನು ಉಪದೇಶ ಮಾಡುತ್ತವೆ. ಕೊನೆಯದಾಗಿ ಧರ್ಮದ ಪ್ರಮುಖವಾದಂಥ ಕಾರ್ಯ ಸಾಮಾಜಿಕ ನಿಯಂತ್ರಣ. ಧರ್ಮವು ಸಾಮಾಜಿಕ ನಿಯಂತ್ರಣದ ಅತಿ ಮುಖ್ಯ ಸಾಧನ. ನೈತಿಕತೆ, ಶಿಸ್ತು, ಸಾಮಾಜೀಕೃತ ಬದುಕಿಗೆ ಧರ್ಮವು ನೆರವಾಗುತ್ತದೆ. ಇದು ದೇವರು ಮತ್ತು ಆಧ್ಯಾತ್ಮದ ಆಯಾಮವನ್ನು ಸೃಷ್ಟಿಸುವ ಮೂಲಕ ಮನುಷ್ಯರ ಚಟುವಟಿಕೆಗಳನ್ನು ನಿಯಮಿತಗೊಳಿಸುತ್ತೆ.
ಧರ್ಮ ದೇವರು ಮತ್ತು ಆಧ್ಯಾತ್ಮ ಅನ್ನೋ ಹೆಸರಿನಡಿನಲ್ಲಿ ಮನುಷ್ಯ ತಪ್ಪಾಗಿ ನಡೆಯುವುದನ್ನು, ತಪ್ಪು ದಾರಿ ತುಳಿಯುವುದನ್ನು ನಿಯಂತ್ರಣ ಮಾಡ್ತಕ್ಕಂಥ ಪ್ರಮುಖ ಕಾರ್ಯವನ್ನು ಧರ್ಮವು ನಿರ್ವಹಿಸುತ್ತೆ. ಮಕ್ಕಳೇ, ಇವಿಷ್ಟು ಧರ್ಮದ ಕಾರ್ಯಗಳು. ಇದುವರೆಗೂ ನಾವು ಈ ಅಧ್ಯಾಯದಲ್ಲಿ ಸಾಮಾಜಿಕ ಸಂಸ್ಥೆಗಳು ಅಂದರೆ ಏನು, ಆ ಸಾಮಾಜಿಕ ಸಂಸ್ಥೆಗಳ ಪ್ರಮುಖ ಲಕ್ಷಣಗಳೇನು, ಸಾಮಾಜಿಕ ಸಂಸ್ಥೆಗಳು ಹೊಂದಿರುವ ಪ್ರಾಮುಖ್ಯತೆ ಏನು, ಹಾಗೂ ಸಾಮಾಜಿಕ ಸಂಸ್ಥೆಗಳಾಗಿರುವ ಕುಟುಂಬ, ಧರ್ಮ, ವಿವಾಹ ಅವುಗಳ ಬಹುಮುಖ್ಯ ಕಾರ್ಯಗಳೇನು ಅನ್ನೋದನ್ನು ತಿಳ್ಕೊಂಡ್ವಿ. ಮಕ್ಕಳೇ, ಈಗ ನಿಮ್ಮ ಗೃಹಪಾಠಕ್ಕೆ 2 ಪ್ರಶ್ನೆಗಳಿವೆ. ಇಲ್ಲಿ ನೋಡಿ, ನೀವು ವಾಸಿಸುತ್ತಿರುವ ಸಾಮಾಜಿಕ ಸಂಸ್ಥೆಯ ಹೆಸರು ಡ್ಯಾಶ್, ಉತ್ತರಿಸಿ. ಹಾಗೆ 2ನೆಯ ಪ್ರಶ್ನೆ, ಸಾಮಾಜಿಕ ಸಂಸ್ಥೆಯಾಗಿ ಶಾಲೆಯ ಕಾರ್ಯಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಮಕ್ಕಳೇ, ಬರೀತೀರಲ್ವಾ? ನೀವು ನಿಮ್ಮ ಶಾಲೆಯನ್ನು ಕುರಿತು, ಶಾಲೆಯು ನಿರ್ವಹಿಸುವ ಕಾರ್ಯಗಳನ್ನು ಕುರಿತು ಬರೆಯಿರಿ. ಇವೆರಡು ಪ್ರಶ್ನೆಗಳ ಜೊತೆಗೆ ನೀವು ಗೃಹಪಾಠದಲ್ಲಿ ಮುಂದೆ ಬರುವ ಮತ್ತೆರಡು ಪ್ರಶ್ನೆಗಳನ್ನು ಬರೆದಿಟ್ಕೊಳ್ಳಿ. ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದುವರೆಗೂ ಈ ಅಧ್ಯಾಯದಲ್ಲಿ ಅನೇಕ ಅಂಶಗಳನ್ನು ತಿಳ್ಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ವಂದನೆಗಳು. ನನ್ನ ಹೆಸರು ದೇವರಾಜ್ KS. ಪ್ರಸ್ತುತ BRP ಪ್ರೌಢ ವಿಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಬೆಂಗಳೂರು ಉತ್ತರ ವಲಯ 1, ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಧನ್ಯವಾದಗಳು.